ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತೊಂದು ಹೆಜ್ಜೆ ಮುಂದಕ್ಕಿಟ್ಟ ಪ್ರಿಯಾಂಕ್ ಖರ್ಗೆ. RSS ಕರ್ನಾಟಕದಲ್ಲಿ ಬ್ಯಾನ್ ಆಗೋದು ಗ್ಯಾರಂಟಿನ? ಅಂಥದ್ದೊಂದು ದೊಡ್ಡ ಬೆಳವಣಿಗೆ ಆಗ್ತಿದೆ. RSS ಅತ್ಯಂತ ಕಠಿಣ ನಿರ್ಧಾರ ಮಾಡಿರೋದಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಈ ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಳ್ತಿರೋದಕ್ಕೂ ರಾಜಕಾರಣದಲ್ಲಿ ಇದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತಾ ಕೋಲಾಹಲವನ್ನು ಸೃಷ್ಟಿಸುತ್ತಾ. ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಪ್ರಿಯಾಂಕ್ ಖರ್ಗೆ ಅವರು ಏನು ಮಾಡೋಕ್ಕೆ ಹೊರಟಿದ್ದಾರೆ? ಹಾಗಾದರೆ RSSನಿಂದ, ಕಾನೂನು ತಜ್ಞರಿಂದ ಅತ್ಯಂತ ಕಠಿಣ ಎಚ್ಚರಿಕೆ, ಖಡಕ್ ತಿರುಗೇಟಿನ ಬೆನ್ನಲ್ಲೇ ರೊಚ್ಚಿಗೆದ್ದಿರೋ ಪ್ರಿಯಾಂಕ್ ಖರ್ಗೆ ಅವರ ಸ್ಟೆಪ್ ಏನು ಗೊತ್ತಾ? ನೋಡ್ತಾ ಹೋಗೋಣ. ಫಸ್ಟ್ ಟೈಮ್ ನೀವು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮೆಲ್ಲ ವೀಡಿಯೋ ಅಪ್ಡೇಟ್ಸು, ನೋಟಿಫಿಕೇಷನ್ಸು ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಏನು ಮಾಡೋಕೆ ಹೊರಟಿದ್ದಾರೆ? ಕರ್ನಾಟಕದಲ್ಲಿ ಆಪ್ರೇಟ್ ಆಗಬೇಕಂದ್ರೆ ಇನ್ನು ಮುಂದೆ RSS ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು. ಬೇರೆ ಕಡೆ ಅವರು ಸದ್ಯಕ್ಕೆ ಮಾತಾಡೋಕ್ಕಾಗಲ್ವಲ್ಲ, ಯಾಕಂದರೆ ಅವರು ಕರ್ನಾಟಕಕ್ಕೆ ಸೀಮಿತವಾದ ಸಚಿವರು. ಆದರೆ ಕರ್ನಾಟಕದ ವ್ಯಾಪ್ತಿಯಲ್ಲಿ, ನಾನು ಗೃಹ ಸಚಿವ, ನನ್ನ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸಬೇಕು ಅಂದರೆ RSS ರಿಜಿಸ್ಟ್ರೇಷನ್ ಆಗಲೇಬೇಕು ಅನ್ನುವಂಥ ಖಡಕ್ ಸಂದೇಶವನ್ನು ರವಾನಿಸಿದ್ದಾರೆ, ಆದೇಶವನ್ನು ಹೊರಡಿಸಿದ್ದಾರೆ. ಬನ್ನಿ ಉತ್ತರ ಕೊಡಿ. ನಿಮ್ಮ ಲೆಟರ್ ಹೆಡ್ಡಲ್ಲಿ ನನಗೆ ಆನ್ಸರ್ ಬೇಕು. ಯಾರೋ ವಕೀಲ ಮಾತಾಡ್ತಾರೆ, ಇನ್ನೊಬ್ಬರು ಅವರೇನು ಮುಖವಾಣಿನ ನಿಮಗೆ? ಜೇಠ್ಮಲಾನಿ ಅವರು ಮೊನ್ನೆ ಸುಪ್ರೀಂ ಕೋರ್ಟ್ ವಕೀಲರು ಕಾನೂನು ಬಾಹಿರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಕಾನೂನು ಮಾನ್ಯತೆಯೇ ಇಲ್ಲ ಇವರು ಎತ್ತಿರೋ ಪ್ರಶ್ನೆಗಳಿಗೆ. ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಅವಶ್ಯಕತೆಯೇ ಇಲ್ಲ, ನಮ್ಮ ಸಂವಿಧಾನ ಕೊಟ್ಟಿರೋ ಹಕ್ಕು, ಯಾವ ಸೆಕ್ಷನ್ ಅಡಿಯಲ್ಲಿ ಏನು ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಎಳೆಯಾಗಿ ಬಣ್ಣಿಸಿ ಟೈಟ್ ಸ್ಲ್ಯಾಪ್ ಕೊಟ್ಟರು. ಅದರ ಬೆನ್ನಲ್ಲೇ ಮತ್ತಷ್ಟು ರೊಚ್ಚಿಗೆದ್ದಿರುವಂಥ ಪ್ರಿಯಾಂಕ್ ಖರ್ಗೆ ಅವರು ಕರ್ನಾಟಕದಲ್ಲಿ RSS ಇನ್ನು ಮುಂದೆ ಕಾರ್ಯಾಚರಿಸಬೇಕಾ? ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅದರ ಅರ್ಥ ಏನು? ರಿಜಿಸ್ಟ್ರೇಷನ್ ಮಾಡ್ಕೊಳ್ಳದಿದ್ರೆ RSS ಕರ್ನಾಟಕದಲ್ಲಿ ಆಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಕರ್ನಾಟಕದಲ್ಲಿ RSS ಬ್ಯಾನ್ ಮಾಡ್ತಾರ ಪ್ರಿಯಾಂಕ್ ಖರ್ಗೆ ಅವರು? ಅಂದರೆ ಬ್ಯಾನ್ ಮಾಡೋಕೆ ಕೇಂದ್ರ ಸರ್ಕಾರದ ಮೂಲಕ ಆಗಬೇಕದು, ರಾಜ್ಯ ಸರ್ಕಾರದ ಮೂಲಕ ಆಗಲ್ಲ. ಯಾವುದೇ ಸಂಘ ಸಂಸ್ಥೆ ಬ್ಯಾನ್ ಮಾಡುವಂಥ ಸ್ಟೆಪ್ಪು. ಬಟ್ ಆ ನಿಟ್ಟಿನಲ್ಲಿ ಏನಾದರೂ ಹೋರಾಟ ಶುರು ಮಾಡ್ತಾರ, ಕಾನೂನು ಹೋರಾಟ. ಮತ್ತೊಂದು ಇಲ್ಲಿರುವಂಥ ಪಾಸಿಬಲ್ ಇರುವಂತಹ ದಾರಿಯಲ್ಲಿ ಏನು ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ನೋಡಬೇಕು. ಒಟ್ಟಿನಲ್ಲಿ ಇಲ್ಲಿ ಯಾವುದೇ ರ್ಯಾಲಿ, ಪಾದಯಾತ್ರೆ ಮಾಡೋಕ್ಕೆ ಬಿಡಲ್ವಾ? ಹಾಗಾದರೆ ಅವ್ರ ಮಾತುಗಳಲ್ಲೇ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಇಟ್ಟೇ ಬಿಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಹಠಕ್ಕೆ ಬಿದ್ದು RSSನ ವಿರುದ್ಧ ಸಮರ ಸಾರಿದ್ದಾರೆ. ಈಗ RSS ಅತ್ಯಂತ ಖಡಕ್ಕಾಗಿ ಕೌಂಟರ್ ಕೊಟ್ಟಿದೆ. ಮೋಹನ್ ಭಾಗವತ್ ಅವರೇ ಹೇಳಿದ್ದಾರೆ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ, ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ಟಿದ್ದಾರೆ. ಯಾರ್ಯಾರೋ ಕೇಳ್ತಾರೆ ಅಂತ ನಾವು ಏನು ಆನ್ಸರ್ ಮಾಡೋಕ್ಕಾಗಲ್ಲ, ಆನ್ಸರ್ ಮಾಡಲೂ ಬೇಕಾಗಿಲ್ಲ. ನೂರಾರು ವರ್ಷಗಳಿಂದ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೀವಿ, ಪಾರದರ್ಶಕವಾಗಿದ್ದೀವಿ. ಎಷ್ಟೋ ಸರ್ಕಾರಗಳು ಬಂದು ಹೋಗಿವೆ. ನೆಹರು ಅವ್ರ ಕಾಲದಲ್ಲಿ, ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲೂ ಕೂಡ RSS ವಿರುದ್ಧ ಬೇಕಾದಷ್ಟು ಅದು ಇದು ಸೈದ್ಧಾಂತಿಕ ವ್ಯತ್ಯಾಸಗಳು ಬಂದವು. ಬ್ಯಾನ್ ಎರಡೆರಡು ಸಲ ಬ್ಯಾನ್ ಆಯಿತು, ಎಲ್ಲ ಆಯಿತು. ಆದರೆ ರಿಜಿಸ್ಟ್ರೇಷನ್ ಕೇಳಲಿಲ್ಲ ಯಾರು ಕೂಡ. ರಿಜಿಸ್ಟ್ರೇಷನ್ ವಿಚಾರ ಕೋರ್ಟ್ಗೆ ಹೋಗಿ ಕೋರ್ಟಲ್ಲೂ ಕೂಡ ಕ್ಲಿಯರ್ ಆಗಿದೆ. ಹಾಗಾಗಿ ನಾವು ಮಾಡಿಸೋ ಅವಶ್ಯಕತೆ ಇಲ್ಲ, ಮಾಡಿಸಲೇಬೇಕಾಗಿಲ್ಲ ಅನ್ನೋದು ನೆಹರು ಅವ್ರಿಗೂ ಗೊತ್ತಿತ್ತು. ಸಂವಿಧಾನದಲ್ಲಿ ಅವಕಾಶ ಇದೆ ಅಂತ ಎಲ್ರಿಗೂ ಗೊತ್ತಿತ್ತು. ನಾವು ಮಾಡಿಸಲ್ಲ, ಅದೇನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ. ಮೋಹನ್ ಭಾಗವತ್ ಅವರು RSS ಮುಖ್ಯಸ್ಥರು ಸೆಡ್ ಹೊಡೆದಿದ್ದಾರೆ. See, the Dalits in BJP are subservient to the RSS. It is very clear, the language, the way he says, Dalits should not question RSS. Why? Dalits are not part of the society? Dalits are not part of the constitution? And who is anybody to tell me what to question or not to question? As an individual, I have my rights, and as the Home Minister of Karnataka, I am very careful in what I am saying. अगर आप इतना बड़ा संगठन मेरे राज्य में चला रहे हो तो आपको रजिस्ट्रेशन करना पड़ेगा, या तो आके बोलना पड़ेगा कि किस कानून के तहत आप ये सारे काम कर रहे हैं. Why is and I don't care about what Mr. Ramesh Jignani or anybody else has to say about it. I am duty bound, I am constitutionally bound.
whether I am a Dalit or anybody else, I have equal rights as much as Mr. Mohan Bhagwat has. Well, sir, your letter has initiated a debate across the country. Now, the senior advocates like Mahesh Jethmalani, our own leader, Arey, they are why are advocates talking? Are they mouthpieces of RSS? Are they mouthpieces of RSS? I have asked a very clear question to an organization as a home minister. They better come and answer to me. You want to send them? Let them come. Designate them. No, what is this nonsense of writing editorials, writing on Twitter, giving your opinion there, here? Doesn't matter to me. I have written to an organization. Let the organization depute anybody. I am not saying you depute X, Y, Z. You depute APC also, I have no problem. But आके ऑफिशियली क्या है उत्तर दीजिए. आपके लेटरहेड पे उत्तर दीजिए. लेटरहेड है उनके पास. योर ऑर्गेनाइजेशन हैज अ लेटरहेड, नो? रजिस्टर्ड है ना आपका? आपके ऑर्गेनाइजेशन से 10 गुना है वो. उनके पास लेटरहेड नहीं है. ಇನ್ನು ಪ್ರಿಯಾಂಕ್ ಖರ್ಗೆ ಅವರ ಈ ಪ್ರಹಸನದ ಬಗ್ಗೆ ಮಾಜಿ ಅಡ್ವೊಕೇಟ್ ಜನರಲ್ ಹಿರಿಯ ನ್ಯಾಯವಾದಿ BV ಆಚಾರ್ಯ ಅವರು ಏನು ಉತ್ತರ ಕೊಟ್ಟಿದ್ದಾರೆ ನೋಡಿ. ಈಗ ಜೇಠ್ಮಲಾನಿ ಅವ್ರದ್ದು ಬಿಡಿ, ಇಲ್ಲಿ ಅವ್ರದ್ದೇ ತಗೊಳ್ಳೋಣ ಏನೇನು ಹೇಳ್ತಿದ್ದಾರೆ ಬೇರೆ ಬೇರೆ ವಕೀಲರು ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪತ್ರ ಅಥವಾ ನೋಟಿಸ್ ಕೊಡುವ ಅಧಿಕಾರವನ್ನೇ ಗೃಹ ಸಚಿವರು ಹೊಂದಿಲ್ಲ. ಕವಡೆ ಕಾಸಿನ ಕಿಮ್ಮತ್ತೂ ಕೂಡ ಆ ಪತ್ರಕ್ಕೆ ಉಳ್ಕೊಂಡಿಲ್ಲ. RSS ಉಪೇಕ್ಷಿಸುವುದೇ ಸೂಕ್ತ. ಅಧಿಕಾರ ವ್ಯಾಪ್ತಿ ಇಲ್ಲದ ಕಾರಣ ಸಂಘಟನೆ ಆ ಪತ್ರಕ್ಕೆ ಉತ್ತರ ನೀಡೋ ಪ್ರಮೇಯನೇ ಬರಲ್ಲ ಅಂತ BV ಆಚಾರ್ಯ ಅವರು ಹೇಳ್ತಿದ್ದಾರೆ ನೋಡಿ. ಕಾನೂನು ಚೌಕಟ್ಟಲ್ಲಿ ಈ ಒಂದು ಬೆಳವಣಿಗೆ ನೋಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರ ಈ ಕಂಪ್ಲೀಟ್ ಪ್ರಯತ್ನ ಮೈ ಪರ್ಚ್ಕೊಂಡಂಗೆ ಅಂತಾರಲ್ಲ, ಸುಮ್ಮನೆ ಏನೋ ಕೈಯಲ್ಲಿ ಆಗ್ತಿಲ್ಲ ಮಾಡೋದಕ್ಕೆ, ಬಟ್ ಮೈ ಪರ್ಚ್ಕೊಳ್ತಿದ್ದಾರೆ ಅನ್ನೋ ಅಷ್ಟೇ ಇದ್ರ ಬೆಲೆ ಅಂತ ವಕೀಲರುಗಳು ಟೈಟ್ ಸ್ಲ್ಯಾಪ್ ಕೊಡ್ತಿದ್ದಾರೆ. ಕವಡೆ ಕಾಸಿಗೂ ಕೂಡ ಕಿಮ್ಮತ್ತಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಆ ಅಧಿಕಾರವನ್ನೇ ಹೊಂದಿಲ್ಲ ಗೃಹ ಸಚಿವರು. ಸೊ RSS ಇದನ್ನು ಜಸ್ಟ್ ನೆಗ್ಲೆಕ್ಟ್ ಮಾಡಿಬಿಟ್ಟು ಹಾಕಿದ್ರೆ ಸಾಕು, ಏನೂ ಮಾಡೋಕ್ಕಾಗಲ್ಲ. ಈ ಲೆಟರ್ಗೆ ನಯಾ ಪೈಸೆ ಮೌಲ್ಯ ಇಲ್ಲ, ಕಾನೂನು ಮಾನ್ಯತೆ ಇಲ್ಲ, ಎಲ್ಲಿಗೆ ತಗೊಂಡು ಹೋದರೂ ಇದರಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಮೂಲಕ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಭಾರಿ ಸೆಟ್ ಬ್ಯಾಕೇ ಇದು. ಕಾನೂನು ತಜ್ಞರುಗಳು ಒಬ್ಬರು ಅವ್ರು ವಹಿಸ್ಕೊಂಡು ಬರ್ತಿದ್ದಾರೆ. ಸರಿ, ಈಗ ಈ ಕಡೆಯಿಂದ ವಕೀಲರುಗಳು ಮಾತಾಡ್ತಿದ್ದಾರಲ್ಲ, ಆ ಕಡೆಯಿಂದನೂ ಮಾತಾಡಿಸ್ಬೋದಿತ್ತು. ಹೌದ್ರಿ, ಪ್ರಶ್ನೆ ಮಾಡ್ಬೋದು ಅಂತ. ಒಬ್ಬ ವಕೀಲ ಕಾನೂನು ವ್ಯಾಪ್ತಿಯಲ್ಲಿ RSSಗೆ ಈ ರೀತಿ ನೋಟಿಸ್ ಕೊಟ್ಟು ರಿಜಿಸ್ಟ್ರೇಷನ್ಗೆ ಆದೇಶ ಕೊಡುವ ಹಕ್ಕಿದೆ, ಯಾಕಿಲ್ಲ ಅಂತ ಕೇಳೋದಕ್ಕೆ ಬರ್ತಿದ್ದಾರೆ. ಸೊ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂಟಿ ಹೋರಾಟ ಇದು, ಭಾರಿ ಸೆಟ್ ಬ್ಯಾಕ್ ಇದು. ಆದರೂ ಕೂಡ ಇನ್ನೊಂದು ಹೆಜ್ಜೆ ಮುಂದಿಡ್ತೀನಿ ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ವಿಪರ್ಯಾಸ ಅಂತ ಅನ್ನಿಸ್ತಾ ಇದೆ ಈ ಬೆಳವಣಿಗೆ. ಗೃಹ ಸಚಿವರಾಗ್ತಾ ಇದ್ದ ಹಾಗೆ ಇದನ್ನು ಆರಂಭದಲ್ಲೇ ಅಬ್ಬರಿಸೋದಕ್ಕೆ ಹೋಗಿ ಕೈ ಸುಟ್ಕೊಂಡ್ರ ಪ್ರಿಯಾಂಕ್ ಖರ್ಗೆ ಹಠಕ್ಕೆ ಬಿದ್ದಿದ್ದಾರೆ. ಬೇರೆ ಕಡೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ನಾನು ಬಿಡಲ್ಲ ಅಂತ ಏನು ಅವ್ರು ಕೊಡ್ತಿರೋ ಎಕ್ಸ್ಪ್ಲನೇಷನ್ ಪ್ರಿಯಾಂಕ್ ಖರ್ಗೆ ಅವರು ನೋಡಿ. ಜವಾಬ್ದಾರಿಯುತ ಗೃಹ ಸಚಿವನಾಗಿ ನಾನು ಕೇಳಿರುವಂಥ ಎಲ್ಲ ಪ್ರಶ್ನೆಗಳಿಗೂ 7 ಪ್ರಶ್ನೆಗಳಿಗೆ RSS ಲೆಟರ್ ಹೆಡ್ಡಲ್ಲಿ ಉತ್ತರ ಕೊಡಬೇಕು. ಲೆಟರ್ ಹೆಡ್ ಇದೆ ಅಲ್ವಾ ನಿಮ್ಮ ಹತ್ರ, ಅದರಲ್ಲಿ ಉತ್ತರ ಕಳಿಸ್ಕೊಡಿ. ನೋಡಿ, ವಿಧಾನಸೌಧದಲ್ಲಿ ಈ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರು ಅತ್ಯಂತ ಕಠಿಣವಾದ ಆದೇಶ ಕೊಟ್ಟಿದ್ದಾರೆ. ನಾನು ಗೃಹ ಸಚಿವ, ನೀವು ಫಾಲೋ ಮಾಡಲೇಬೇಕು ಅಂತ. ಕೇಶವ್ ಕೃಪಾಗೆ ಚರ್ಚೆಗೆ ಬರುವಂತೆ ಆ ಸಂಸ್ಥೆಯ ನಾಯಕರು ನೀಡಿರುವ ಆಹ್ವಾನದ ಕುರಿತು ಕೇಳಿದಾಗ RSSನ ನೋಂದಣಿ, ಆಸ್ತಿ ಪಾಸ್ತಿ, ತೆರಿಗೆ ಸೇರಿ ಸರ್ಕಾರದ ಪರ ಕೇಳಿರುವ ಪ್ರಿಯಾಂಕ್ ಖರ್ಗೆ ಆಗಿ ಅಲ್ಲ, ಗೃಹ ಸಚಿವನಾಗಿ ಮಂತ್ರಿಯಾಗಿ ಈ ಸರ್ಕಾರ ಕೇಳಿರುವ ಅಂತ ಅವ್ರು ಹೇಳ್ತಿರೋದು. ನಾನೇ RSS ಕಚೇರಿಗೆ ಹೋಗಿ ಟೀ ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಅದಕ್ಕೂ ಮುನ್ನ ಪಕ್ಷದ ಸಂಸದರೊಬ್ಬರು ಮಾತಾಡಿದ್ರಲ್ಲ, BJP ಅವರು ಸಂಸದರು, ದಲಿತರಿಗೆ RSS ವಿಚಾರ ಯಾಕೆ ಅಂತ ಕೇಳಿದ್ದಾರೆ. ದಲಿತನಿಗೆ ಎಲ್ಲ ಮನುಷ್ಯರು ಬದುಕೋದಕ್ಕೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕಿದೆ. ನಾನು ಒಬ್ಬ ದಲಿತ ಅಂತೆಲ್ಲ ನೀವು ಕೆಣಕಿ ಈ ವಿಷಯ ಡೈವರ್ಟ್ ಮಾಡೋಕ್ಕಾಗಲ್ಲ. ಅದು BJP ಸಂಸದರ ಆ ರೀತಿ ಪ್ರಶ್ನೆ ಯಾಕೆ ಮಾಡಿದ್ದಾರೋ ಗೊತ್ತಿಲ್ಲ, ಅಲ್ಲಿ ಜಾತಿ ವಿಷಯ ಯಾಕೆ ಬಂತು ಅಂತ. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೂ ಅಸ್ತ್ರ ಸಿಕ್ಕಂಗಾಗಿದೆ. ಹೆಸರು ದಲಿತ ಅಂತೆಲ್ಲ ಹೆಸರು ಪ್ರಶ್ನೆ ಮಾಡುವ ಮೂಲಕ ಇದನ್ನು ಡೈವರ್ಟ್ ಮಾಡಬೇಡಿ. ಈ ಸಮಾಜದಲ್ಲಿ ಎಲ್ಲ ಬಗೆಯ ಹಕ್ಕುಗಳನ್ನು ನಾನು ಹೊಂದಿದ್ದೀನಿ. ಜನರಿಗೆ ರಕ್ಷಣೆ ಒದಗಿಸುವಂಥ ಜವಾಬ್ದಾರಿಯುತ ಇಲಾಖೆ ನನ್ನದು. RSSನವರು ರಾಜ್ಯದಲ್ಲಿ 20 ಲಕ್ಷ ಜನರನ್ನು ಸೇರಿಸಿ ವಿವಿಧೆಡೆ ಸಮಾವೇಶ, ರ್ಯಾಲಿ ಮಾಡುವ ವಿಚಾರ ವರದಿಯಲ್ಲಿದೆ. ಹಾಗಾದರೆ ಅಷ್ಟು ಜನರನ್ನು ಸೇರಿಸಿ ಇವರು ರ್ಯಾಲಿ ಮಾಡ್ತಾರೆ ಅಂದರೆ ಇಂತಹ ಸಮಾವೇಶಗಳಿಗೆ ವಾಣಿಜ್ಯ ಇಲಾಖೆ, ಕುಟುಂಬ ಕಲ್ಯಾಣ ಇಲಾಖೆಗಳು ಭದ್ರತೆ ನೀಡ್ತಾವ? ಹಾಗಾದರೆ ಭದ್ರತೆ ನೀಡೋದು ಗೃಹ ಇಲಾಖೆ ತಾನೇ. ಈ ಕಾರಣಕ್ಕೆ ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ನನಗೆ ಅವರು
ಕಾನೂನು ಪ್ರಕಾರ ಉತ್ತರ ಕೊಡಲೇಬೇಕು, ಇಲ್ಲ ಈ ರಾಜ್ಯದಲ್ಲಿ ಅವರು ವರ್ಕ್ ಮಾಡೋಕ್ಕಾಗಲ್ಲ. ನಾನು ಸರ್ಕಾರದ ಪರವಾಗಿ ಅವ್ರಿಗೆ 7 ಪ್ರಶ್ನೆ ಕೇಳಿದ್ದೀನಿ, ಕಾನೂನಿನ ಅಡಿ ಅದು ಕಾರ್ಯನಿರ್ವಹಿಸುತ್ತೆ ಅಂತ ಅವರು ತಿಳಿಸ್ಲಿ ನನಗೆ. ಅದನ್ನು ತಿಳ್ಕೊಳ್ಳುವಂಥ ಹಕ್ಕು ಹೊಂದಿರುವಂತಹ ಇಲಾಖೆ ನನ್ನದು. ಗೃಹ ಸಚಿವನಾಗಿ ನನ್ನ ಎಲ್ಲ ಪ್ರಶ್ನೆಗೆ ಉತ್ತರ ಬೇಕು. ದೊಡ್ಡ ಸಂಘಟನೆ ನೋಂದಣಿ ಆಗಲೇಬೇಕು ತಾನೇ. ನನ್ನ ಪ್ರಶ್ನೆಗಳಿಗೆ RSS ಮುಖ್ಯಸ್ಥರು ಅವರ 100 ವರ್ಷ ಹಳೆಯ ಸಂಸ್ಥೆಯ ಲೆಟರ್ ಹೆಡ್ನಲ್ಲಿಯೇ ಉತ್ತರಿಸಬೇಕು. ಅದು ಬಿಟ್ಟು ವಕೀಲರ ಸಂಪಾದಕೀಯ ಲೇಖನ ಹೇಳಿಕೆ ಕೊಡಿಸಿದ್ರೆ ನಾನು ಅದಕ್ಕೆಲ್ಲ ಜಗ್ಗಲ್ಲ ಬಗ್ಗಲ್ಲ. ಕರ್ನಾಟಕದಲ್ಲಿ RSS ಕೆಲಸ ಮಾಡಬೇಕಂದ್ರೆ ಉತ್ತರ ಬರಬೇಕು, ರಿಜಿಸ್ಟ್ರೇಷನ್ ಆಗಬೇಕು. ಪ್ರಿಯಾಂಕ್ ಖರ್ಗೆ ಅವರು RSSಗೆ ಸೆಡ್ ಹೊಡೆದಿದ್ದಾರೆ. RSS ತೊಡೆ ತಟ್ಟು ನಿಂತಿದೆ. ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ, ನಾವು ಮಾಡಲ್ಲ ಅಂತ. ಸೊ ರೋಚಕ ಹಂತಕ್ಕೆ ಹೋಗ್ತಿದೆ. ವಿಪರ್ಯಾಸ ಅಂದರೆ ಕಾಂಗ್ರೆಸ್ನಲ್ಲೇ ಸಪೋರ್ಟ್ ಮಾಡ್ತಿಲ್ಲ ಪ್ರಿಯಾಂಕ್ ಖರ್ಗೆ ಅವ್ರಿಗೆ. DK ಶಿವಕುಮಾರ್ ಅವರು CM ಆದಮೇಲೆ ಇದ್ರ ಬಗ್ಗೆ ಒಂದೇ ಒಂದು ಶಬ್ದ ಮಾತಾಡಿಲ್ಲ. ಸರ್ಕಾರದ ಸಪೋರ್ಟ್ ಇಲ್ಲದೆ ವೈಯಕ್ತಿಕ ವರ್ಚಸ್ಸಿಗೆ, ವೈಯಕ್ತಿಕ ಹಠಕ್ಕೆ ಬಿದ್ದು ಇದನ್ನು ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನೋಡಿ, ಹರಿಪ್ರಸಾದ್ ಅವರೊಬ್ಬರು ಮಾತಾಡ್ತಿದ್ದಾರೆ, ಯಾಕಂದರೆ ಅವರು ಮುಂಚೆಯಿಂದನೂ RSS ಅಂದರೆ ಟೀಕಿಸ್ತಾರೆ. ಆವಾಗ ಯತೇಂದ್ರ ಸಿದ್ದರಾಮಯ್ಯನವರು ಮಾತಾಡಿದ್ದು ನೋಡಿದ್ದೀವಿ. ಅದು ಬಿಟ್ಟರೆ ಯಾರು ಒಬ್ಬರು ಮಿನಿಸ್ಟ್ರೋ ಅಥವಾ ಶಾಸಕರೋ CM ಯಾರೊಬ್ಬರೂ ಮಾತಾಡ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರು ಚಟಕ್ ಮಾಡ್ಕೊಳ್ತಿದ್ದಾರೆ ಅನ್ನೋ ಥರದಲ್ಲಿ ಕಾಂಗ್ರೆಸ್ನ ಒಳಗಡೆನೆ ಮಿಶ್ರ ಪ್ರತಿಕ್ರಿಯೆ. ಪ್ರಿಯಾಂಕ್ ಖರ್ಗೆ ಅವ್ರಿಗೇನೋ ಇದರಿಂದ ಹೆಸರು ಸಿಗುತ್ತೆ, ನಮಗೇನು ಸಿಗುತ್ತೆ, ನಾವ್ಯಾಕೆ ತಲೆ ಹಾಕೋಕೆ ಹೋಗೋಣ ಇದರಲ್ಲಿ ಅನ್ನೋ ರೀತಿ ಕಾಂಗ್ರೆಸ್ ಅಂತರ ಕಾಯ್ದುಕೊಳ್ತಿದೆ. ಮತ್ತು ಕಾರ್ಯಕರ್ತರು ಇದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡಿ ಅಂತ ಕೇಳ್ತಿದ್ದಾರಂತೆ. ಅಂದರೆ ಹೆಂಗೆ, ಪಕ್ಷದ ನಿಲುವೇನು ಇದ್ರ ಬಗ್ಗೆ, ನಾವು ಇದನ್ನು ಗ್ರೌಂಡಲ್ಲಿ ಹೇಗೆ ಎದುರಿಸಬೇಕು, ನಾಳೆ ನಮಗೂ ಬರುತ್ತೆ ಈ ವಿಷಯ. ಹೈಕಮಾಂಡ್ ಮಟ್ಟದ ನಿಲುವೇನು ಮತ್ತು ರಾಜ್ಯ ಮಟ್ಟದಲ್ಲಿ ನಿಲುವೇನು, ಕಾರ್ಯಕರ್ತರು ಇದನ್ನು ಹೆಂಗೆ ಫೈಟ್ ಮಾಡಬೇಕು ಅಂತ ಒಂದು ಕ್ಲಾರಿಟಿ ಕೊಡಿ ಅಂತ ಕೇಳ್ತಿದ್ದಾರಂತೆ. ಯಾಕಂದರೆ CM ಮಾತಾಡ್ತಿಲ್ಲ, ಮಿನಿಸ್ಟ್ರುಗಳು ಮಾತಾಡ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ. ಈಗ ಸಂಘ ಸಂಸ್ಥೆಗಳು ಅಂತ ಬಂದಾಗ ಏನು ನೋಂದಣಿ ಆಗದೇನೆ ಆಪರೇಟ್ ಮಾಡೋದಕ್ಕೆ ಈ ಸಂವಿಧಾನ ಹಕ್ಕು ಕೊಟ್ಟಿದೆ. ಅದು 4 ಜನರ ಸಂಘ ಆಗಿದ್ರೂ ಸರಿ, 40,000 ಜನ ಆದರೂ ಸರಿ, 1,00,000 ಜನ ಆದರೂ ಸರಿ, ಆ ಸಂಘ ಆಪರೇಟ್ ಮಾಡೋದಕ್ಕೆ ಈ ಸಂವಿಧಾನನೇ ರೈಟ್ಸ್ ಕೊಟ್ಟಿದೆ. ಅದನ್ನು ಪದೇ ಹೇಳ್ಕೊಂಡು ಬಂದಿದ್ದಾರೆ. ಕೋರ್ಟಲ್ಲೂ ಕೂಡ ಇದನ್ನು ತುಂಬ ಜನ ಪ್ರಶ್ನೆ ಮಾಡಿದ್ದಾಗಿದೆ, ಅಲ್ಲೂ ಸ್ಟ್ಯಾಂಡ್ ಆಗಿಲ್ಲ. ಯಾವ ಸರ್ಕಾರನೂ ಇದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವೇ ಅದಕ್ಕೆ ಹಕ್ಕು ಕೊಟ್ಟಿದೆ. ಸಂಘ ಅದರ ಅಡಿ ಬರುವಂಥ ಬೇರೆ ಟ್ರಸ್ಟ್ಗಳು, ಸಂಸ್ಥೆಗಳು ರಿಜಿಸ್ಟರ್ ಆಗಿವೆ. RSS ರಿಜಿಸ್ಟರ್ ಆಗಿಲ್ಲ ಅನ್ನೋದು ಬಿಟ್ಟರೆ ಅದರ ಅಡಿಯಲ್ಲಿ ಬೇರೆ ಸಂಸ್ಥೆಗಳು ಅಥವಾ ಹಾಸ್ಪಿಟಲ್ಸೋ, ಸ್ಕೂಲ್ಸೋ, ರಾಷ್ಟ್ರೋತ್ಥಾನ ಟ್ರಸ್ಟ್ ಇರಬಹುದು, ಬೇರೆ ಟ್ರಸ್ಟ್ಗಳು, ಅವೆಲ್ಲ ರಿಜಿಸ್ಟರ್ಡ್. ಅದರ ಲೆಕ್ಕ, ತೆರಿಗೆ ಎಲ್ಲ ಸಿಗುತ್ತೆ. ಸೊ ಗುರುದಕ್ಷಿಣೆ ತಗೊಳ್ಳೋದಕ್ಕೆ ಅವಕಾಶ ಇದೆ. 19(1)(c) ವಿಧಿಯು ಪ್ರತಿಯೊಬ್ಬ ನಾಗರಿಕನಿಗೂ ಸಂಘ, ಒಕ್ಕೂಟ ಅಥವಾ ಸಹಕಾರಿ ಸಂಸ್ಥೆಗಳನ್ನು ರಚಿಸುವ ಮೂಲಭೂತ ಹಕ್ಕು ಖಾತರಿಪಡಿಸುತ್ತೆ. ಇದು ಮೂಲಭೂತ ಹಕ್ಕಾಗಿದೆ. 19(4) ಈ ವಿಧಿ ಈ ಸ್ವಾತಂತ್ರ್ಯಗಳಿಗೆ ನಿರ್ದಿಷ್ಟ ಸಾಂವಿಧಾನಿಕ ಹಾಗೂ ಕಾನೂನು ಆಧಾರದ ಮೇಲೆ ಮಾತ್ರ ನ್ಯಾಯಯುತ ನಿರ್ಬಂಧಗಳನ್ನು ಹೇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಸೊ ಸ್ವಯಂ ಸೇವಾ ಸಂಘಟನೆಗಳು ಅಸ್ತಿತ್ವಕ್ಕೆ ಬರುವ ಅಥವಾ ಕಾರ್ಯಾಚರಣೆ ಆರಂಭಿಸುವ ಮೊದಲು ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನುವ ಯಾವುದೇ ರೂಲ್ಸ್ ಇಲ್ಲ ಅನ್ನೋದನ್ನು ಈ ಸಂವಿಧಾನವೇ ಸ್ಪಷ್ಟಪಡಿಸಿದೆ. ಹಾಗೆ ಗುರುದಕ್ಷಿಣೆಯ ಲೆಕ್ಕದ ಬಗ್ಗೆ ಕೋರ್ಟ್ನ ತೀರ್ಪನ್ನು ಇಲ್ಲಿ ನೆನಪು ಮಾಡ್ಕೊಳ್ಬಹುದು. RSS ನಡುವಿನ ತೆರಿಗೆ ಕಮಿಷನರ್ ಮತ್ತು RSS ನಡುವಿನ ಪ್ರಕರಣದಲ್ಲಿ ಪಾಟ್ನಾ ಹೈಕೋರ್ಟ್ ಪರಸ್ಪರ ಸಹಕಾರದ ತತ್ವವನ್ನು ಎತ್ತಿ ಹಿಡಿದಿದೆ. ಗುರುದಕ್ಷಿಣೆ ತೆರಿಗೆ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಇಷ್ಟೆಲ್ಲ ಕೋರ್ಟ್ನ ತೀರ್ಪುಗಳಿದ್ದು ಸಂವಿಧಾನದ ವಿಧಿ ಏನು ಹೇಳುತ್ತೆ ಅಂತ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಇದನ್ನು ಮಾಡ್ತಿದ್ದಾರಾ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ ಮತ್ತು ಪ್ರಿಯಾಂಕ್ ಖರ್ಗೆ ಅವರಿಗೆ ಕೌಂಟರ್. RSS ನಾವು ಇದ್ರ ಬಗ್ಗೆ ಚರ್ಚೆನೂ ಮಾಡಕ್ಕೆ ಬರಲ್ಲ, ಅದ್ರ ಬಗ್ಗೆ ನೀವು ಹೇಳಿದ್ರಿ ಅಂತ ಯಾವುದೇ ಬದಲಾವಣೆನೂ ಮಾಡಲ್ಲ. There are so many unregistered things going on. And we are not secretive, we are working on open ground. We are calling people and telling them about Sangha. This is politics. And all these gimmicks are being tried. Let me do that. We are used to it. After say 10-15 years of starting of Sangha, we had to face all these things. We are used to it. If they don't happen, we feel something is amiss. So I don't need to respond. Sangha started in British times.
And Sangha started as a public will. I narrated you how that churning of minds went on, and the all accepted conclusion was taken up and worked upon. That was the Sangha. So it doesn't need any restrictions. Hindu Dharma is not registered. Many things are not registered. Those who want to have funds from the government, they require registration. ಅದು ಏನು ಮಾಡ್ತಿರೋ ನೀವು, ನಿಮ್ಗೆ ಏನು ಮಾಡೋದಕ್ಕೆ ಶಕ್ತಿ ಇದೆಯೋ RSS ವಿರುದ್ಧ ಮಾಡಿ ನೋಡೋಣ ಅಂತ ಸೆಡ್ ಹೊಡೆದಿದ್ದಾರೆ RSS ಅವರು. ಸೊ ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿಯಲ್ಲಿ ಏಕಾಂಗಿ ಹೋರಾಟ ಮಾಡ್ತಿದ್ದಾರೆ. ಭವಿಷ್ಯದಲ್ಲಿ ಅವ್ರಿಗೆ ಚುನಾವಣೆಯಲ್ಲಿ ಭಾರಿ ಸಂಕಷ್ಟ ಎದುರಾಗುತ್ತೆ ನೋಡ್ತೀರಿ. ಪ್ರಿಯಾಂಕ್ ಖರ್ಗೆ ಅವರ ಸೋಲು ಕಟ್ಟಿಟ್ಟ ಬುತ್ತಿ. RSSನ ನೆಕ್ಸ್ಟ್ ಟಾರ್ಗೆಟ್ ಕರ್ನಾಟಕದಲ್ಲಿ ಪ್ರಿಯಾಂಕ್ ಖರ್ಗೆ ಸೋಲು ಖಚಿತ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಸಂದೇಶ ಕೂಡ ಬರ್ತಿದೆ ಅವ್ರಿಗೆ. ಸುಮ್ಮನೆ ಎಳ್ಕೊಂಡ್ರಿ, ನೋಡ್ತಾ ಇರಿ, ಎಲ್ಲ ಕಡೆ ಇರ್ತಿತ್ತು ಗಮನ, ಈಗ ನಿಮ್ಮ ಕ್ಷೇತ್ರದ ಕಡೆ ಹೆಚ್ಚಿರುತ್ತೆ ಅಂತ. ಅದಕ್ಕೆಲ್ಲ ನಾನು ಹೆದರಲ್ಲ ಅಂತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅದೇನು ಮಾಡ್ತಾರೋ ಮಾಡ್ಕೊಳ್ಳಿ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಗಮನ ಸೆಳೆಯೋದಕ್ಕೆ RSS ಅನ್ನೋ ಅಸ್ತ್ರವನ್ನು ತನ್ನ ಇಮೇಜ್ ಬಿಲ್ಡಪ್ಗೋಸ್ಕರ ಬಳಸ್ಕೊಳ್ತಿದ್ದಾರಾ ಖರ್ಗೆ ಅವರು, ಅಥವಾ ನಿಜವಾಗಿಯೂ RSS ಬ್ಯಾನ್ ಮಾಡಿ ತೋರಿಸ್ತಾರಾ ಪ್ರಿಯಾಂಕ್ ಖರ್ಗೆ ಅವರು? ಅಧಿಕಾರ ಸರ್ಕಾರಕ್ಕಿರಲ್ಲ, ರಾಜ್ಯ ಸರ್ಕಾರಕ್ಕೆ. ಸ್ಟಿಲ್ RSS ಅನ್ನು ಶೇಕ್ ಮಾಡ್ತಾರಾ ಇರುವಂತಹ ಅಸ್ತ್ರದಲ್ಲೇ ಕಾದು ನೋಡಬೇಕು. RSS ಇದನ್ನು ಸವಾಲಾಗಿ ತಗೊಂಡಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.